ನಮಸ್ಕಾರ ಸ್ನೇಹಿತರೆ, ನೀವು ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಆದಾಯ ಹೊಂದಿದ ಶುದ್ಧ ಹಾಗೂ ಭದ್ರ ಉದ್ಯಮವನ್ನು ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾನು ನಂದಿನಿ ಹಾಲಿನ ಫ್ರಾಂಚೈಸಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೇನೆ. ಎಷ್ಟು ಹೂಡಿಕೆ ಮಾಡಬೇಕು, ಅರ್ಜಿ ಹೇಗೆ ಸಲ್ಲಿಸಬೇಕು ಹಾಗೂ ಸ್ಥಳವನ್ನು ಹೇಗೆ ಆರಿಸಬೇಕು ಅನ್ನೋದು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ ಸ್ಟೆಪ್ ಬೈ ಸ್ಟೆಪ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದಂತೆ ನೋಡಿ. ನಂದಿನಿ ಹಾಲು ನಮ್ಮ ಕರ್ನಾಟಕದ ಹೆಮ್ಮೆ. ಇದು ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಅಡಿಯಲ್ಲಿ ನಡೆಯುವ ಭಾರತದಲ್ಲಿನ ಶ್ರೇಷ್ಠ ಹಾಲು ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ನೀವು ನಂದಿನಿ ಹಾಲು, ತುಪ್ಪ, ಐಸ್ ಕ್ರೀಮ್, ಪನ್ನೀರು ಇತ್ಯಾದಿ ಸೇರಿದಂತೆ ಹಲವಾರು ಉತ್ಪನ್ನಗಳನ್ನು ಮಾರಾಟ ಮಾಡುವ ಫ್ರಾಂಚೈಸಿ ಹಾಗೂ ಡೀಲರ್ಶಿಪ್ ಕೂಡ ಆಗಬಹುದು. ನೀವು ಫ್ರಾಂಚೈಸಿನ ಓಪನ್ ಮಾಡಲು ಅತ್ಯಂತ ಮುಖ್ಯವಾದದ್ದು ಸ್ಥಳ. ಸರಿಯಾದ ಸ್ಥಳದಲ್ಲಿ ನೀವು ಫ್ರಾಂಚೈಸಿನ ಓಪನ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಟ್ರಾಫಿಕ್ ಜಾಸ್ತಿ ಇರುವ ಸ್ಥಳ, ರಸ್ತೆಗಳು, ಶಾಲಾ ಕಾಲೇಜುಗಳು, ಬಸ್ ನಿಲ್ದಾಣಗಳು, ಹಾಸ್ಪಿಟಲ್ಸ್, ಅಪಾರ್ಟ್ಮೆಂಟ್ಸ್ ಇತ್ಯಾದಿ ಏರಿಯಾಗಳಲ್ಲಿ ನೀವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸೇಲ್ ಆಗುತ್ತೆ. ಫ್ರಾಂಚೈಸಿ ಓಪನ್ ಮಾಡಲು ನಿಮಗೆ ಕನಿಷ್ಠ 100 ರಿಂದ 200 ಸ್ಕ್ವೇರ್ ಫೀಟ್ ಅಡಿಗಳಷ್ಟು ಜಾಗ ಇದ್ದರೆ ನೀವು ಫ್ರಾಂಚೈಸಿಯನ್ನು ಓಪನ್ ಮಾಡೋದಕ್ಕೆ ಸೂಕ್ತವಾದದ್ದು ಅಂತ ಹೇಳ್ಬೋದು. ಟಾಪ್ ಆಲ್ರೆಡಿ ನಿಮ್ಮ ಹೆಸರಲ್ಲಿ ನಿಮ್ಮದೇ ಸ್ವಂತವಾಗಿದ್ರೆ ಅದಕ್ಕೆ ಸಂಬಂಧಿಸಲ್ಪಟ್ಟ ದಾಖಲಾತಿಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲದೆ ಇರುವವರು ಬಾಡಿಗೆ ಮಳಿಗೆಗಳನ್ನ ತಗೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ಮು ನಿಮಗೆ 1 ವರ್ಷದವರೆಗೆ ದಾಖಲಾತಿಯಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ದಾಖಲಾತಿಗಳು ಏನೆಲ್ಲ ಬೇಕು ಅಂತಂದರೆ ನಿಮ್ಮದು ಆಧಾರ್ ಕಾರ್ಡು ಹಾಗೂ ಶಾಪ್ನ ಫೋಟೋ, ಶಾಪ್ ಇಲ್ಲದೆ ಇರೋರು ಸ್ಥಳದ ಫೋಟೋಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ವಿಳಾಸ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಬಿಸ್ನೆಸ್ನ ನೀವು ಮಾಡಲು 80 ರಿಂದ 2 ಲಕ್ಷದವರೆಗೆ ಹೂಡಿಕೆ ಮಾಡಿದರೆ ಸಾಕು. ನಿಮಗೆ ಫ್ರಿಡ್ಜು, ನೇಮಿಂಗ್ ಬೋರ್ಡ್, ಸ್ಟಾಕ್ಸ್ ಹಾಗೂ ಇತರ ಖರ್ಚುಗಳು ಕೂಡ 2 ಲಕ್ಷದಲ್ಲಿ ಸೇರಿರುತ್ತದೆ. ಹಾಗಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ? ತುಂಬಾ ಸಿಂಪಲ್. ನಿಮ್ಮ ಜಿಲ್ಲೆಯ KMF ಕಚೇರಿಗೆ ಭೇಟಿ ನೀಡಿ ಅಥವಾ ಯೂನಿಯನ್ ಕಚೇರಿಗೆ ಭೇಟಿ ನೀಡಿ ಅರ್ಜಿಯನ್ನು ತಗೊಂಡು ಅರ್ಜಿಯನ್ನು ಫಿಲ್ ಮಾಡಿ. ನೀವು ಅರ್ಜಿ ಸಲ್ಲಿಸಿದ ನಂತರ KMF ವತಿಯಿಂದ ನಿಮ್ಮ ಸ್ಥಳ ವೀಕ್ಷಣೆ ನಡೀತದೆ, ಅಂದರೆ ಪರಿಶೀಲನೆ ನಡೀತದೆ. ಪರಿಶೀಲಿಸಿದ ನಂತರ ನಿಮಗೆ ಅಪ್ರೂವಲ್ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಅಂಡ್ ಇದರಲ್ಲಿ ಏನಪ್ಪ ಲಾಭ ಅಂತಂದ್ರೆ ನಿಮಗೆ ಹಾಲಿನಲ್ಲಿ 2 ರಿಂದ 3% ಸಿಗುತ್ತೆ ಹಾಗೂ ಇತರೆ ಉತ್ಪನ್ನಗಳಲ್ಲಿ ನಿಮಗೆ ಬರೋಬ್ಬರಿ 10% ವರೆಗೂ ಲಾಭ ಸಿಗುತ್ತೆ. ಇದೇ ತರ ಮಾಹಿತಿ ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.